ഞാനിന്ന് കലമള്ളൂർ അവർ ലേഡി ഫാത്തിമ ചർച്ചിന് മുൻവശത്താണ്. ഇന്ന് ഇവിടെയാണ് കുർബാനയും നൊവേന അർപ്പിക്കാൻ വന്നിരിക്കുന്നത്. അപ്പം ഇന്നത്തെ മറ്റുള്ള കാര്യങ്ങളൊക്കെ നമുക്ക് പിന്നീട് തന്നെ നമുക്കറിയാം. ദേവാലയത്തിൻ്റെ അകത്തെ കാഴ്ചയാണ്. അതിമനോഹരമായ ദേവാലയമാണ്. എൻ്റെ കൂടെ ഇവിടെ ഈ ഇടവകയില കൈക്കാരനാണെന്ന് എനിക്ക് തോന്നുന്നത്. ഇടവകയില വിൻസെൻ്റ് മാനേജേഴ്സ് അദ്ദേഹത്തോട് എന്തെങ്കിലും ഒന്ന് എൻ്റെ കാര്യങ്ങൾ ചോദിക്കാമെന്നുണ്ട്. പേരെന്താണ് അവിടെ? അമിത് സൽദാർ. ഇവിടെ പള്ളിയുടെ കൈക്കാരനാണോ? അങ്ങനെയാണ് പേരാണോ? കമ്മിറ്റി അംഗമാണ്. ഓ ശരി. അതിവിടെ കുർബാന തുടങ്ങാൻ 5 മണിക്ക്. 5 മണി കുർബാന അല്ലേ? എന്നിട്ട് കഴിഞ്ഞപ്പോൾ അതെ. അപ്പം ഇത് കഴിയുമ്പോൾ എത്ര മണിയാവും? 6:30 മണിയാവും. ഓക്കെ. അപ്പം എത്ര കുടുംബങ്ങളുണ്ട് ഇവിടെ? 50 കുടുംബമുണ്ട്. നിങ്ങളിങ്ങനെ കൊങ്ങിണികളാണോ? കൊങ്ങിണി എല്ലാവരും കൂടി കിട്ടും. കുറവോ? ഓക്കെ. ശരി. ഞാൻ ഇനി അടുത്ത് നമുക്ക് ಭಕ್ತಿ ಗೌರವದಿಂದ ಆಚರಿಸಲು ನಾವು ಈ 9 ದಿನಗಳ ಸಿದ್ಧತೆಯಲ್ಲಿ ತೊಡಗಿದ್ದೇವೆ. ಮಾತೆಯ ಮೇಲಿನ ನಮ್ಮ ಭಕ್ತಿ ಮತ್ತು ಪ್ರೀತಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಖಂಡಿತ ನೆರವಾಗುವುದರಲ್ಲಿ ಸಂದೇಹವಿಲ್ಲ. ನಮ್ಮ ಕುಟುಂಬಗಳನ್ನು, ಬಂಧು ಮಿತ್ರರನ್ನು ಮತ್ತು ಸಕಲ ಜನತೆಯನ್ನು ಆಕೆಯ ಆಶ್ರಯಕ್ಕೆ ಒಪ್ಪಿಸೋಣ. ನಾವು ತಂದಿರುವ ಈ ಪುಷ್ಪಗಳೊಂದಿಗೆ ನಮ್ಮನ್ನೇ ತಾಯಿಗೆ ಒಪ್ಪಿಸುತ್ತಾ ಆಕೆಯ ಮಾತೃವಾತ್ಸಲ್ಯಕ್ಕೆ ಪಾತ್ರರಾಗೋಣ. ಈಗ ಎಲ್ಲರೂ ಒಟ್ಟಾಗಿ ಕೆಳಕಂಡ ಪ್ರಾರ್ಥನೆಯನ್ನು ಕೇಳೋಣ.
ಜಗತ್ತಿನ ಎಲ್ಲ ದೇಶಗಳು ಶಾಂತಿ ಸಮರಸ್ಯೆ ನೆಲೆಸುವಂತೆ ಮಾಡಿರಿ. ರಾಷ್ಟ್ರಗಳ ಮುಖಂಡರ ರಾಜಕೀಯ ಚೆಲ್ಲಾಟದ ನಡುವೆ ಸಿಕ್ಕಿ ಯಾತನೆ ಪಡುತ್ತಿರುವ ಲಕ್ಷಾಂತರ ನಿರಪರಾಧಿಗಳನ್ನು ಸಂತೈಸಿರಿ ತಾಯೇ. ಈಗ ಮೌನದಿಂದ ನಮ್ಮ ವೈಯಕ್ತಿಕ ಭಿನ್ನತೆಗಳನ್ನು ಮಾತೆ ಮರಿಯಮ್ಮನವರ ಮಡಿಲಿನಲ್ಲಿ ಇರಿಸೋಣ. ಮುಖ್ಯವಾಗಿ ಮದರ್ ತೆರೆಸಾ ಅವರನ್ನು ನೆನೆಸಿಕೊಳ್ಳೋಣ. ಯೇಸು ಹೇಳಿದ ಒಂದೊಂದು ಪ್ರಶ್ನೆಗೂ ತಕ್ಕ ಉತ್ತರವನ್ನು ಮದರ್ ತೆರೆಸಾ ಈ ಲೋಕದಲ್ಲಿ ಸಿದ್ಧಗೊಳಿಸಿದರು. ಈಗ ಅದೇ ಪ್ರಶ್ನೆಗಳನ್ನು ನಮಗೆ ಹಾಕಿಕೊಳ್ಳೋಣ. ನಾನು ಹಸಿವಿನಲ್ಲಿದ್ದೆ ಇದ್ದಾಗ ನಾನು ಏನು ಮಾಡಿದೆ ಎಂಬುದಾಗಿ ನಾನು ಕೇಳೋಣ. ನಾನು ಬಾಯಾಗಿದೆ ಎಂದು ಯೇಸು ಸ್ವಾಮಿ ಹೇಳಿದಾಗ ನಾನು ಏನು ಮಾಡಿದೆ ಎಂದು ಕೇಳೋಣ. ನಾನು ನಗ್ನನಾಗಿದೆ ಎಂದು ಯೇಸು ಸ್ವಾಮಿ ಹೇಳಿದಾಗ ನಾನೇನು ಮಾಡಿದೆ ಎಂಬುದಾಗಿ ಯೋಚಿಸೋಣ. ನಾನು ಅನಾಥನಾಗಿದ್ದೆ, ಕುಷ್ಠರೋಗಿಯಾಗಿದ್ದೆ, ಬಡವನಾಗಿದ್ದೆ, ನಿರ್ಗತಿಕನಾಗಿದ್ದೆ, ಅನಾಥನಾಗಿದ್ದೆ, ಸಾಯುವ ಹಾಸಿಗೆಯಲ್ಲಿದ್ದೆ ಮತ್ತು ಸೆರೆಮನೆಯಲ್ಲಿದ್ದೆ. ನೀನು ನನಗೆ ಏನು ಮಾಡಿದೆ ಎಂದು ಯೇಸು ಸ್ವಾಮಿ ಕೇಳಿದಾಗ ನಮ್ಮ ಉತ್ತರ ಏನಾಗಬಹುದು? ಸಂತ ಮದರ್ ತೆರೆಸರವರು ಈ ಎಲ್ಲ ಉತ್ತರಕ್ಕೂ ಈ ಲೋಕದಲ್ಲಿ ಸಿದ್ಧಗೊಳಿಸಿಕೊಂಡು ಪರಲೋಕ ರಾಜ್ಯದ ಅಲ್ಲಿ ಯೇಸುವಿನೊಂದಿಗೂ ಮಾತೆ ಮರಿಯಮ್ಮನವರೆಗೂ ನೆಲೆಸಲು ಚಿತ್ತರಾಗಿದ್ದಾರೆ. ಇಂದು ನಮ್ಮ ಗಳಿಗೆ ಬಂದಿದೆ. ನಮ್ಮನ್ನು ಕರೆದಾಗ ಯೇಸು ಸ್ವಾಮಿ ಈ ಪ್ರಶ್ನೆಗಳನ್ನು ಹಾಕಿದಾಗ ನನ್ನ ಉತ್ತರ ಏನಾಗಿರಬಹುದು ಎಂದು ಆತ್ಮಲೋಕನ ಮಾಡಿ ಅದಕ್ಕಾಗಿ ನನ್ನ ತಾಯಿಯ ಬಳಿ ಪ್ರಾರ್ಥಿಸೋಣ. ತಾಯಿ, ನೀವೇ ನಮ್ಮನ್ನು ಕಾಪಾಡಬೇಕು. ನಿಮ್ಮ ಮಗನ ಒಂದು ಉತ್ತರಕ್ಕೂ ಸಹ ನಾನು ಉತ್ತರಿಸಲು ಸಾಧ್ಯವಾಗುತ್ತಿಲ್ಲ. ಅಮ್ಮ, ನೀವೇ ನಮ್ಮನ್ನು ರಕ್ಷಿಸಿ ಕಾಪಾಡಬೇಕು. ಸ್ವರ್ಗಲೋಕಕ್ಕೆ ಒಂದು ದಿನ ನಮ್ಮ ಮೇಲೆ ಮರುಕಪಟ್ಟು ನಿಮ್ಮ ಕುಮಾರನಲ್ಲಿ ಬೇಡಿಕೆ ಎಲ್ಲರನ್ನೂ ಸ್ವರ್ಗಲೋಕಕ್ಕೆ ನೀವು ಒಂದು ದಿನ ಕರೆದುಕೊಳ್ಳಬೇಕು ಎಂಬ ವರದಾನಕ್ಕಾಗಿ ನಾವು ಈಗ ಪ್ರಾರ್ಥಿಸೋಣ. ನಮೋ ಮರಿಯ ಪ್ರಸಾದ Amen.
ಜನ್ಮ ಪಾಪವಿಲ್ಲದೆ ಜನಿಸುವಂತೆ ಮಾಡಿದ್ದೀರಿ. ನಿಮ್ಮ ರಕ್ಷಣಾ ಮಹಾಯೋಜನೆಯನ್ನು ಇಂದು ಸ್ಮರಿಸುತ್ತಿರುವ ನಾವು ಅದೇ ಕನ್ಯಾ ಮರಿಯಮ್ಮನವರ ಬಿನ್ನಹದ ಮೂಲಕ ಪರಿಶುದ್ಧವಾಗಿ ಬಾಳಿ ನಿಮ್ಮನ್ನು ಸದಾ ನಮ್ಮ ಜೀವನಗಳಿಂದ ಆರಾಧಿಸುವಂತೆ ಕರುಣಿಸಿರಿ. ಮಾತೆ ಮರಿಯಮ್ಮನವರನ್ನು ಸನ್ಮಾನಿಸುತ್ತಿರುವ ಈ ನಿಮ್ಮ ಭಕ್ತರೆಲ್ಲರನ್ನು ಎರಡವಾಗಿ ಆಶೀರ್ವದಿಸಿರಿ. ಈ ತಾಯಿಯ ಪ್ರೀತಿ ಆರೈಕೆಯನ್ನು ಬೇಡುವ ನಾವು ನಿಮ್ಮ ರಕ್ಷಣಾ ಫಲಗಳನ್ನು ಎರಡವಾಗಿ ಪಡೆದು ಈಕೆಯೊಂದಿಗೆ ಮೋಕ್ಷಾನಂದವನ್ನು ಅನುಭವಿಸುವಂತ ವರವನ್ನು ನಿಮ್ಮ ಕುಮಾರ ಯೇಸು ಕ್ರಿಸ್ತನ ಮುಖಾಂತರ ಕರುಣಿಸಿರೆಂದು ನಿಮ್ಮನ್ನು ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. Amen. Putra